ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಸುತ್ತೋಲೆ ಹೊರಡಿಸಿ ಯಾವ್ಯಾವ ಕಾಮಗಾರಿ ಪ್ರಾರಂಭ ಆಗಿದೆ ಆ ಎಲ್ಲ ಕಾಮಗಾರಿಗಳನ್ನು ತಡೆ ಹಿಡಿಬೇಕು ಅಂತ ಸುತ್ತೋಲೆ ಹೊರಡಿಸಿ. ಅಷ್ಟೊತ್ತಿಗೆ ಟೆಂಡರ್ ಆಗೋಗಿತ್ತು. ವರ್ಕ್ ಆರ್ಡರ್ ಇಶ್ಯೂ ಆಗಿರಲಿಲ್ಲ. 2024 ಜುಲೈ ತಿಂಗಳಲ್ಲಿ 2024 ಜುಲೈ ತಿಂಗಳಲ್ಲಿ ಜುಲೈ 7ನೇ ತಾರೀಕು 1 ವರ್ಷ 2 ತಿಂಗಳು ಬಿಟ್ಟು ಹೊಸ ಸರ್ಕಾರ ಬಂದ ಮೇಲೆ 1 ವರ್ಷ 2 ತಿಂಗಳು ಬಿಟ್ಟು ವರ್ಕ್ ಆರ್ಡರ್ ಇಶ್ಯೂ ಮಾಡೋದು. ಆಮೇಲೆ ನಾವು ಇಲ್ಲಿ ಬಂದು ಈಗಿನ ವಿಧಾನಸಭಾ ಸದಸ್ಯರು, ನಾವು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಬಂದು ಭೂಮಿ ಪೂಜೆ ಮಾಡಿದ್ರು. ಆಗ ಗೊತ್ತಾಯಿತು 10 ಮೀಟರ್ ಅಗಲದ ರಸ್ತೆ ಇದೆ, 10 ಮೀಟರ್ ಅಗಲದ ರಸ್ತೆ ಇದೆ. KEB ಕಂಬ ಶಿಫ್ಟ್ ಮಾಡೋಕ್ಕೆ ದುಡ್ಡಿಟ್ಟಿಲ್ಲ, ಮರ ಶಿಫ್ಟ್ ಮಾಡೋಕ್ಕೆ ದುಡ್ಡಿಟ್ಟಿಲ್ಲ. ಆಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೆಲಸ ಮಾಡೋಕ್ಕೆ ಪ್ರಾರಂಭ ಆದಾಗ ಗೊತ್ತಾದಾಗ KEB ಕಂಬ ಶಿಫ್ಟ್ ಮಾಡೋದಕ್ಕೆ ಮತ್ತು ಮರ ತೆಗೆಯೋದಕ್ಕೆ ಅರಣ್ಯ ಇಲಾಖೆಗೆ, KEB ಕಂಬ ಶಿಫ್ಟ್ ಮಾಡೋಕ್ಕೆ KEB ಇಲಾಖೆಗೆ ಮನವಿಯನ್ನು ಕೊಡಲಾಯಿತು. ಅವರು ವರ್ಕ್ ಆರ್ಡರ್ ಇಶ್ಯೂ ಮಾಡಿರೋದು, KEB ಕಂಬ ಶಿಫ್ಟ್ ಮಾಡೋಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿರೋದು 2026 ಜನವರಿ 29ನೇ ತಾರೀಕು. ಅಂದರೆ ಜನವರಿ 29ನೇ ತಾರೀಕು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಅಂತ ವರ್ಕ್ ಆರ್ಡರ್ ಕಂಬ ಶಿಫ್ಟ್ ಮಾಡೋ ವರ್ಕ್ ಆರ್ಡರ್ ಇಶ್ಯೂ ಮಾಡೋಕ್ಕೇನೆ ಹತ್ತತ್ರ 18 ತಿಂಗಳು ತಗೊಂಡಿದ್ದಾರೆ. 18 ತಿಂಗಳು ತಗೊಂಡಿದ್ದಾರೆ. KEB ಅವರು ಮರ ತೆಗೆಯೋದನ್ನು ಆರ್ಡರ್ ಇಶ್ಯೂ ಮಾಡೋದಕ್ಕೆ ಅವರು 17 ತಿಂಗಳು ತಗೊಂಡಿದ್ದಾರೆ. ವರ್ಕ್ ಆರ್ಡರ್ ಇಶ್ಯೂ ಆದಮೇಲೆ 17 ತಿಂಗಳು ತಗೊಂಡಿದ್ದಾರೆ. ಈಗ ಹೇಳಿ, ವಿಳಂಬಕ್ಕೆ ಯಾರು ಕಾರಣ? ವಿಳಂಬಕ್ಕೆ ಮೆಸ್ಕಾಮು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನ ಹೊಣೆ ಹೊರಿಸೋದ್ರ ಬದಲಿಗೆ ಅವರು ರಾಜಕೀಯ ಶೋ ಕೊಡಲಿಕ್ಕೆ ಬಂದರು. ಮತ್ತು ನಾವು ಸ್ಯಾಂಕ್ಷನ್ ಮಾಡಿಸಿದ್ದನ್ನು ಅವರೇ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅನ್ನೋ ಥರ ಪೋಸ್ಟ್ ಕೊಡಲಿಕ್ಕೆ ಬಂದರು. ಅದಕ್ಕೆ ರಿಯಾಲಿಟಿನ ತಿಳಿಸೋದಕ್ಕೆ ನಾವು ಇವತ್ತು ಕಾಮಗಾರಿ ವೀಕ್ಷಣೆಗೆ ಬಂದಾಗ ಕೆಲವು ಚೇಲಾಗಳನ್ನು ಬಿಟ್ಟು ಧಿಕ್ಕಾರಕ್ಕೆ ಹೋಗಿರು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸೋಕೆ ಅವಕಾಶ ಇದೆ. ನಾನು ಕೇಳಿದೆ, ಅಲ್ಲಪ್ಪ ಯಾರಪ್ಪ ನಿಮ್ಮ ಅವರು ಚಿಲ್ಲರೆ ರಾಜ. ಇದಾದ್ಮೇಲೆ ಈಗ ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ವ್ಯತ್ಯಾಸ ಆಗಿರೋದು ಗೊತ್ತಿದೆ. ಇರಾನ್ ಮತ್ತು ಅಮೆರಿಕದ ದಾಳಿಯ ಕಾರಣದಿಂದಾಗಿ ಸಮಸ್ಯೆ ಆಗಿರೋದು ಗೊತ್ತಿದೆ. ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ಆಗಿರೋ ವ್ಯತ್ಯಾಸ, ಕ್ರೂಡ್ ಆಯಿಲಲ್ಲಿ 1 kgಗೆ 47 ರೂಪಾಯಿ 1 kgಗೆ ದರದಲ್ಲಿ ವ್ಯತ್ಯಾಸ ಆಗಿದೆ. ಮುಂಚೆ ಅಂತ ಹೇಳ್ತಾರೆ. PWD ಅವರು ಜಾಗ ಐಡೆಂಟಿಫೈ ಮಾಡಿಕೊಡ್ಬೇಕು. ಕೆಲವು ಜಾಗಗಳಲ್ಲಿ ಜಾಗದ್ದು ಡಿಸ್ಪ್ಯೂಟ್ ಇದೆ. ಕೆಲವು ಕಡೆ ಮಾಲೀಕರು 10 ಮೀಟ್ರು ಅಗಲದ ರಸ್ತೆ ಮಾಡೋದಕ್ಕೆ ತಡೆ ಒಡ್ತಾ ಇದ್ದಾರೆ. ಅದಲ್ದಲೇ ಕುಡಿಯೋ ನೀರಿನ ಪಂಪು ಮೋಟ್ರ್ ಇರುವಂಥ ಮೋಟ್ರ್ ಹೌಸು ರಸ್ತೆ ಬದಿಯಲ್ಲಿದೆ, ಅದನ್ನು ಶಿಫ್ಟ್ ಮಾಡಬೇಕು. ಮರಗಳನ್ನು ಶಿಫ್ಟ್ ಮಾಡಬೇಕು. ಇದು ಶಿಫ್ಟ್ ಮಾಡಿದ್ರೆ ಕೆಲಸ ವೇಗಗತಿಲಾಗುತ್ತೆ. ರಾಜಕಾರಣ ಮಾಡ್ಬೋದು ಅಂತೇಳಿ ಬಯಸಿದ್ರು. ಗುಂಡಾಗಿರಿ ರಾಜಕಾರಣಕ್ಕೆ ಬಗ್ಗೋದಿಲ್ಲ. ಇಂಥ ಗುಂಡಾಗಳನ್ನು ಎದುರಿಸಿಯೇ ನಾವು ಬಂದಿರೋದು. ಮತ್ತು ಇವ್ರದ್ದೇನು ಹಣೆ ಬರ ಅಂತ ನಮಗೆ ಗೊತ್ತಿದೆ. ಈ ರೀತಿ ಬೆದರಿಕೆ ರಾಜಕಾರಣಕ್ಕೆ ಬೆದರಿ ಓಡೋಗುವ ಜಾಯಮಾನದವ್ರು ನಾವಲ್ಲ. ಹಲ್ಲೆ ಪ್ರಯತ್ನಕ್ಕೆ ಮಾಡಿದ್ರು, ಆದರೆ ಓಡೋಗುವಂಥ ಹೇಳಿ ನಾನಲ್ಲ. ಎದುರಿಸಿ ನಿಂತ್ಕೊಳ್ತೀವಿ. ಮತ್ತು ಇದು ಸ್ಯಾಂಕ್ಷನ್ ಮಾಡಿಸಿರೋದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಲ್ಲ. ನಮ್ಮ BJP ಸರ್ಕಾರ ಇದ್ದ ಅವಧಿಯಲ್ಲೇ 2022-23 ಮಂಜೂರಾಗಿರೋ ಕಾಮಗಾರಿ ಇದಿರ್ಬೋದು, ತೇಗೂರು ರಸ್ತೆ ಇರ್ಬೋದು, ಅಲ್ಲಂಪುರ ರಸ್ತೆ ಇರ್ಬೋದು. ಇವೆಲ್ಲ ಸೇರಿ 206 ಕೋಟಿ ರೂಪಾಯಿ ವಿವಿಧ ರಸ್ತೆ ಕಾಮಗಾರಿಗಳು PWD ನಮಗೆ ದೇವರು ಅವಕಾಶ ಕೊಟ್ಟಿದ್ದು. 2018ರಿಂದ 2023ರವರೆಗೆ 5 ವರ್ಷದಲ್ಲಿ 5,857 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಯನ್ನು ಮಂಜೂರು ಮಾಡಿಸಿದ್ದೀನಿ. 5,857 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ವಿವಿಧ ಕಾಮಗಾರಿನ. ಅವರು ಅದಕ್ಕಿಂತ ಜಾಸ್ತಿ ಮಾಡಿಸ್ಲಿ, ಭಾಷಣ ಮಾಡಲಿ, ಯಾರು ಬೇಡ ಅಂತ. ಆದರೆ ಶಾಸಕನ ಅಧಿಕಾರಕ್ಕೆ ಮೊಡಕುಗೊಳಿಸೋದು. ಈಗ ನಾನು ಒಬ್ಬ ವಿಧಾನ ಪರಿಷತ್ತಿನ ಶಾಸಕ. ನನ್ನ ಸ್ಥಳ ವೀಕ್ಷಣೆ ಮಾಡಬೇಡಿ ಅಂತ ಹೇಳೋವಂಥ ಅಧಿಕಾರ ಯಾವನಿಗಿದೆ? ಬೀದಿ ರೌಡಿಗಳನ್ನು ಬಿಟ್ಟು ರಸ್ತೆಯಲ್ಲಿ ಬರೋದು ತಡೆಯೋ ಪ್ರಯತ್ನ ಮಾಡ್ತಾರಾ? ಗುಂಡಾಗಿರಿ ಮಾಡ್ತಾರಾ? ಸತ್ಯ ಹೊರಗೆ ಬರಬಾರ್ದು ಅವ್ರಿಗೇನು ಅಂದರೆ ನಾನು ಬಂದ ತಕ್ಷಣವೇ CT ರವಿ ಕಾಲದಲ್ಲಿ ಮಂಜೂರಾಗಿದ್ದು ಒಂದು ಸತ್ಯ ಹೊರಗೆ ಬರುತ್ತೆ. ದಾಖಲೆಗಳನ್ನು ಮುಚ್ಚಿಡೋಕ್ಕಾಗಲ್ಲ. ದಾಖಲೆಗಳು ಅದನ್ನೇ ಹೇಳ್ತವೆ. 2022-23 ಸಾಲಿನ ಕಾಮಗಾರಿ ಅಂತಲೇ ಹೇಳ್ತವೆ. ಮೆಡಿಕಲ್ ಕಾಲೇಜ್ ಏನು ಕಾಂಗ್ರೆಸ್ ಕೊಡುಗೆನಾ? DC ಕಾಂಪ್ಲೆಕ್ಸ್ ಏನು ಕಾಂಗ್ರೆಸ್ ಕೊಡುಗೆನಾ? ಕೆರೆ ನೀರು ತುಂಬಿಸೋ ಯೋಜನೆ ಏನು ಕಾಂಗ್ರೆಸ್ ಕೊಡುಗೆನಾ?
ಒಂದು ವಿಷಯ ಕಾಂಗ್ರೆಸ್ ಕೊಡುಗೆನಾ? ಯಾವುದು ಕಾಂಗ್ರೆಸ್ ಕೊಡುಗೆ ಅಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.